ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದೃಷ್ಟಿ ಬಿಟ್ಟು ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಶರಾವತಿಯ ಕೋಪ ನೆತ್ತಿಗೇರಿರುತ್ತೆ. ಅವಳು ರೂಮಲ್ಲಿ ಒಬ್ಬಳೇ ಕಿರುಚಾಡ್ತಿರ್ತಾಳೆ. ಏ ದೃಷ್ಟಿ, ಏ ದತ್ತ, ನೀವಿಬ್ರು ಒಂದಾದ್ರ ನಾನು ಬಿಡಲ್ಲ ಕಣೆ, ನಿಮ್ಮಿಬ್ಬರನ್ನು ದೂರ ಮಾಡೇ ಮಾಡ್ತೇನೆ, ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾರೆ. ಇನ್ನು ಅಲ್ಲಿಗೆ ಹೇಮ ಬರ್ತಾಳೆ. ಹೇಮ ಬಂದು, ಅಕ್ಕ ಏನಕ್ಕ ನಿನ್ನ ಪರಿಸ್ಥಿತಿ, ಆ ದೃಷ್ಟಿ ದತ್ತ ಒಂದಾದ್ರಲ್ಲ ಅಕ್ಕ, ನೀನು ಮಾಡಿದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು, ಏನಕ್ಕ ನಿನ್ನ ಪರಿಸ್ಥಿತಿ, ನಿಂಗೆ ಈ ರೀತಿಯೆಲ್ಲ ಆಗಬಾರ್ದಿತ್ತು ಅಕ್ಕ ಹೇಳ್ಕೊಂಡು ಚುಚ್ಚು ಮಾತು ಆಡ್ತಾ ಇರ್ತಾರೆ. ಆಗ ಶರಾವತಿ ಹೇಳ್ತಾಳೆ, ನೋಡಿ ನೀವಿಬ್ರು ಕೂಡ ಇಲ್ಲಿಂದ ಹೋಗಿ, ಏನಾದರೂ ಇಲ್ಲಿದ್ದರೆ ನನ್ನ ಸಿಟ್ಟೆಲ್ಲ ನಿಮ್ಮ ಮೇಲೆ ತೋರಿಸ್ತೇನೆ, ಮೊದಲು ಇಲ್ಲಿಂದ ಹೋಗಿ ಹೇಳ್ಕೊಂಡು ಅವರಿಗೆ ಬೈದು ಕಳಿಸ್ತಾರೆ. ಆಗ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಇನ್ನು ಶರಾವತಿ ಹೇಳ್ತಾ ಇರ್ತಾಳೆ ಒಬ್ಳೆ, ಈ ರೀತಿ ಮಾಡಿದ್ರಲ್ಲ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡಲ್ಲ, ನಾನು ಸೋತಿಲ್ಲ ಕಣ್ರೆ, ನಾನು ಇನ್ನೂ ಇದ್ದೇನೆ, ನಾನು ನಿಮ್ಮನ್ನಿಬ್ಬರನ್ನ ದೂರ ಮಾಡೇ ಮಾಡ್ತೇನೆ, ಅದಕ್ಕೆ ಹೆಚ್ಚು ಟೈಮ್ ಬೇಡ ನನಗೆ, ಆದಷ್ಟು ಬೇಗ ನಿಮ್ಮಿಬ್ಬರನ್ನ ದೂರ ಮಾಡ್ತೇನೆ, ನಾನು ಬೆಂಕಿ ಹಚ್ಚಿದ್ರೆ ಆ ಬೆಂಕಿಲೇ ಚಳಿ ಕಾಯಿಸ್ಕೊಂಡ್ರಲ್ಲ ನಿಮ್ಮಿಬ್ಬರನ್ನ ದೂರ ಮಾಡೇ ಮಾಡ್ತೇನೆ. ಏ ದತ್ತ, ನಿನ್ನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಇನ್ನು ದತ್ತ ಎಲ್ಲರೂ ಕೂತ್ಕೊಂಡಿರ್ತಾರೆ. ಆಗ ಸೈಲೆಂಟ್ ಬಂದು ಹೇಳ್ತಾರೆ, ದತ್ತ ಬಾ, ಇವತ್ತೊಂದು ಕೆಲಸ ಇದೆ, ಹೋಗಬೇಕು ಅಂತ ಹೇಳ್ತಾರೆ. ಆಗ ದತ್ತ ಹೇಳ್ತಾನೆ, ಆಯಿತು ಹೋಗ್ತೇನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ದೃಷ್ಟಿ ಮೇಲಿಂದ ರೆಡಿಯಾಗಿ ಕೆಳಗೆ ಇಳ್ಕೊಂಡು ಬರ್ತಾ ಇರ್ತಾಳೆ. ಅದನ್ನು ನೋಡಿ ದತ್ತ ಬೆರ್ಗಾಗ್ಬಿಡ್ತಾನೆ. ದತ್ತ ಅಂತೂ ಅವಳನ್ನು ನೋಡಿ ಕಳೆದೇ ಹೋಗ್ತಾನೆ, ಅವಳ ಸೌಂದರ್ಯಕ್ಕೆ ದತ್ತ ಕಳೆದೇ ಹೋಗ್ತಾನೆ. ಇನ್ನು ಶರಾವತಿ ನೋಡ್ತಾ ಇರ್ತಾಳೆ, ಅಬ್ಬಾ ಇದೆಲ್ಲ ಇನ್ನು ನೋಡ್ಬೇಕಾ ಅಂತ ಹೇಳ್ತಾ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾಳೆ. ಇನ್ನು ಮನೆಯವರೆಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಇನ್ನು ದತ್ತನ ಅಮ್ಮ ಹೇಳ್ತಾರೆ, ದತ್ತ ಏನು ಅಷ್ಟು ಚೆನ್ನಾಗಿ ನೋಡ್ತಾ ಇದೆಯಾ, ಆಯ್ತು ಇವತ್ತು ಕೆಲ್ಸಕ್ಕೆ ಹೋಗೋದು ಬೇಡ ಬಿಡು, ಅವಳನ್ನೇ ನೋಡ್ಕೊಂಡು ಕೂತ್ಕೋ ಅಂತ ಹೇಳ್ತಾ ಇರ್ತಾರೆ. ಇನ್ನು ಸೈಲೆಂಟ್ ಹೇಳ್ತಾ ಇರ್ತಾನೆ, ಹೌದು ದತ್ತ ಬಾಯ್, ಏನು ಈ ರೀತಿ ನೋಡ್ತಾ ಇದ್ದೀರಾ, ತಿನ್ನೋ ಹಾಗೆ ನೋಡ್ತಾ ಇದ್ದೀರಲ್ಲ, ಅವ್ರು ನಿಮ್ಮ ಹೆಂಡತಿ, ಈ ರೀತಿ ಎಲ್ಲ ನೋಡಬೇಡಿ, ಅಷ್ಟೊಂದು ಕಣ್ಣಲ್ಲಿ ಕಣ್ಣಿಟ್ಟೆಲ್ಲ ನೋಡಬೇಡಿ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ. ಅದನ್ನು ಶರಾವತಿ ಕೇಳಿಸ್ಕೊಂಡು ಶರಾವತಿಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ. ಆಗಲಿ ಎಷ್ಟು ಮಾತಾಡ್ತೀರಾ ಮಾತಾಡಿ, ದತ್ತ ಇವತ್ತಿನ ಲಾಸ್ಟ್ ದಿನ, ಇವತ್ತು ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ಕೊಂಡು ಶರಾವತಿ ಒಬ್ಬೊಬ್ಬಳೇ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನು ಹಬ್ಬಕ್ಕ ಹೇಳ್ತಾಳೆ, ಏನು ದತ್ತ ದೃಷ್ಟಿ, ಆದಷ್ಟು ಬೇಗ ನಂಗೆ ಶುಭ ಸಮಾಚಾರ ಕೊಡಲೇಬೇಕು, ನಂಗೆ ನನ್ನ ಮೊಮ್ಮಗನ ನೋಡಲೇಬೇಕು ಅಂತ ಹೇಳ್ತಾರೆ. ಆಗ ದತ್ತ ಹೇಳ್ತಾನೆ, ಆಯ್ತಮ್ಮ ನೀವು ಹೇಳ್ದಾಗೆ ಆಗಲಿ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಸೀಮಾ ಚೆನ್ನಮ್ಮನ ಹತ್ರ ಸತ್ಯ ಹೇಳಬೇಕು ಅಂತ ಎಣಿಸ್ತಾಳೆ. ಅದರೊಳಗೆ ನೆನಪಾಗುತ್ತೆ, ಎಲ್ಲಾದರೂ ನಾನು ಸತ್ಯ ಹೇಳಿದರೆ ನನ್ನನ್ನು ಸಾಯಿಸ್ಬಿಡ್ತಾರ ಅಥವಾ ಮನೆಯವ್ರಿಗೆ ಏನಾದರೂ ಮಾಡಿಬಿಡ್ತಾರ, ಇಲ್ಲ ನಾನು ಈ ಸತ್ಯನ ಹೇಳಲೇಬಾರ್ದು, ಆ ಶರಾವತಿ ಒಳ್ಳೆಯವಳಲ್ಲ, ಅವಳು ಏನು ಮಾಡೋದಕ್ಕೂ ಸಹಿಸೋಳಲ್ಲ ಅಂಥವಳವಳು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಮಾದೇವ ಹೇಳ್ತಾನೆ, ಸೀಮಾ ಹೇಳ್ಬಿಟ್ಟ, ಏನಾಯಿತು ಹೇಳು, ಯಾರು ನಿನಗೆ ಈ ರೀತಿ ಬೆನ್ನಿಗೆ ಚಾಕು ಹಾಕಿದ್ದು, ಹೇಳು ಅಂತ ಹೇಳ್ತಾ ಇರ್ತಾನೆ. ಆದರೆ ಸೀಮಾ ಹೇಳ್ತಾಳೆ, ಅದು ಯಾರೋ ಬಂದರು, ದತ್ತ ದೃಷ್ಟಿಯನ್ನು ಹುಡ್ಕೊಂಡು ಬಂದರು, ನಾನು ಅವ್ರು ಎಲ್ಲಿದ್ದಾರೆ ಅಂತ ಹೇಳೋರಿಗೆ ಸರಿ ಹೇಳಲಿಲ್ಲ, ಅದಕ್ಕೋಸ್ಕರ ನನಗೆ ಚುಚ್ಚಿದ್ರು ಅಂತ ಹೇಳ್ತಾರೆ. ಆಗ ಮಾದೇವ ಹೇಳ್ತಾನೆ, ಅಂದರೆ ದೃಷ್ಟಿನ ಹುಡ್ಕೊಂಡು ಬಂದು ನಿಂಗೆ ಚುಚ್ಚಿದ್ರ, ಅಂದರೆ ಯಾರೋ ಆಗದೇ ಇರೋರು ಇರಬೇಕು ಈ ಕೆಲಸ ಮಾಡಿದ್ದು ಅಂತ ಹೇಳಿ ಅಲ್ಲೇ ಸಮಾಧಾನ ಆಗ್ತಾನೆ. ನೀನು ಸೀಮಾ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಇಲ್ಲ ಅಪ್ಪ ಇದೆಲ್ಲ ನಾನು ಮಾಡಿದ್ದಕ್ಕೆ ನಂಗೆ ಸಿಕ್ಕಿದ್ದು, ಆದರೆ ನಾನಿದೆ ನಿಮ್ಮ ಹತ್ರ ಹೇಳೋ ಹಾಗಿಲ್ಲ, ಹೇಳಿದರೆ ನಿಮ್ಮ ಜೀವಕ್ಕೂ ಅಪಾಯ ಆಗ್ಬೋದಪ್ಪ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶರಾವತಿ ಹೇಳ್ತಾಳೆ, ಇಷ್ಟು ಸಂತೋಷವಾಗಿದ್ದೀರಲ್ಲ, ಇರಿ ನಿಮ್ಗೆ ಒಂದು ಗತಿ ನಾನು ಕಾಣಿಸ್ತೇನೆ, ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಏ ದೃಷ್ಟಿ, ನೀನು ಇಷ್ಟು ಮೆರಿತಿದ್ಯಲ್ಲ, ನಿನ್ನ ಪರಿಸ್ಥಿತಿ ನಾನು ಏನು ಮಾಡ್ತೇನೆ ನೋಡ್ತಾ ಇರು, ಈ ಮನೆ ಬಿಟ್ಟು ಹೋಗಬೇಕು, ಆ ರೀತಿ ಮಾಡ್ತೇನೆ, ಈ ನಿನ್ನ ಗಂಡ ದತ್ತ ಬೀದಿ ಬಿಕಾರಿ ಆಗಬೇಕು, ಆ ರೀತಿ ಮಾಡ್ತೇನೆ, ಈ ಶರಾವತಿ ಮಾಡೇ ಮಾಡ್ತಾಳೆ, ಅದನ್ನು ನೀನು ನೋಡ್ತಾ ಇರು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.